ಶಿಕ್ಷಕ ವೃಂದದವರು, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ಪುರಸಭಾ ಸದಸ್ಯರು, ಎಲ್ಲ ಮಹಿಳೆಯರು, ಎಲ್ಲರ ಮತ್ತು ನರೇಂದ್ರ ಅವರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಯಾಗಿ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಈ ಒಂದು ಬಾವುಟವನ್ನ ಸುಮಾರು 2 ಲಕ್ಷಕ್ಕೆ ಪಡೆದಂತ ರಮೇಶ್ ಅವರು ನಾನು ದೇವರ ಸಮಿತಿ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮುಂದೆ ಇನ್ನು ಹೆಚ್ಚಿನ ಮುಂದೆ ಹೆಚ್ಚಿನದಾಗಿ ಬೆಳೆಯಲಿ ಅಂತ ಈ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕೂಡ ಬೇಡ್ಕೊಳ್ತಿದ್ದೀನಿ. ಹೆಚ್ಚಿನದಾಗಿ ಯಾವುದೇ ಹಣದ ಕೊರತೆಯಿಂದ ಅದಾಗೆ ನಡ್ಕೊಂಡು ಹೋಗ್ಬೇಕು, ಮುಂದಿನ ಕಾರ್ಯಕ್ರಮಗಳು ಆ ರೀತಿ ಆಗಲಿ ಮಾತುಗಳನ್ನು ಹೇಳ್ತಾ ಇವತ್ತು ನಾವು ಒಂದು ಐತಿಹಾಸಿಕ ದಿನ ತರೀಕೆರೆ ಪಟ್ಟಣದ ಧ್ರುವ ಸಮಾಜದಲ್ಲಿ ಐತಿಹಾಸಿಕ ದಿನ. ಯಾಕೆಂದ್ರೆ ಯಾವತ್ತೂ ನಮ್ಮ ಗುರುಗಳು ರೇವಣಸಿದ್ದೇಶ್ವರ ರಥವನ್ನು ಎಲ್ಲೂ ಮಾಡಿಲ್ಲ, ಪ್ರಥಮವಾಗಿ ಮಾಡಿದ್ದಾರೆ. ಗುರುಗಳಿಲ್ಲ ಪ್ರಥಮವಾಗಿ ನಾವು ಒಂದು ಮಾಡಿದ್ದೀವಿ. ಎಲ್ಲ ಕಡೆ ಆಗ್ಲಿ ರಾಜ್ಯಾದ್ಯಂತ ರಥವನ್ನು ಆಗ್ಲಿ ಮಾತು ಹೇಳ್ತಾ ಇವತ್ತು ತುಂಬಾ ಜನ ಕಣ್ಣು ತುಂಬಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಪರಮೂರಲ್ಲಿರ್ತಕ್ಕಂಥ ಎಲ್ಲ ಜನರು ಭಾರತ ಆಗಬೇಕು. ಎಲ್ಲರೂ ಕೂಡ ಬಂದು ನಾವು ಏನು ಬಂದು ಬಳಕೆ ಇರ್ತದೆ ಎಲ್ಲರೂ ವ್ಯವಸ್ಥೆ ಆಗಬೇಕು. ಮೊದಲನೇ ವರ್ಷ 2 ವರ್ಷ ಆಯ್ತು. ಮುಂದಿನ ವರ್ಷದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಒಂದು ಅದ್ದೂರಿಯಾಗಿ ಮಾಡಿ ಎಲ್ಲ ಅಣ್ಣ ತಮ್ಮಂದಿರು ಸೇರ್ಕೋಬೇಕು, ಒಂದು ಜಾತ್ರೆಗೆ ಆ ರೀತಿ ಆಗ್ಬೇಕು ಅಂತ ನಾನು ಮಾತಾಡ್ತಾ ನಾನು ಇವತ್ತು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಆಗಿದೆ. ಮತ್ತು ರಥನ ಕೂಡ ಎಲ್ಲಾ ದೇವರ ಚಿತ್ರಗಳನ್ನು ಬಿಡಿಸಿ ತುಂಬಾ ಅದ್ಭುತವಾಗಿ ರಥವನ್ನು ನಿರ್ಮಾಣ ಮಾಡಿದ್ದಾರೆ. ರಥ ನಿರ್ಮಾಣ ಮಾಡುವುದು ಕೂಡ ನಾವು ನೆನೆಸ್ಕೋಬೇಕು. ತುಂಬಾ ಅದ್ಭುತವಾಗಿ ಒಂದು ದೇವರನ್ನ ಮಾಡಿದ್ದಾರೆ. ಹಾಗೂ ಅದಕ್ಕೆ ಸಹಕಾರ ಮಾಡಿದ ಎಲ್ಲ ಜನರಿಗೆ ನನ್ನ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾಗಿ ಹೃದಯಪೂರ್ವಕ ಧನ್ಯವಾದವನ್ನು ಹೇಳ್ತಾ ನಾನು ಯಾರು ಅನ್ಯತ್ರ ಭಾವಿಸಬಾರದು. ನಾವು ಸೊಲ್ಲಾಪುರಕ್ಕೆ ಹೋಗಲೇಬೇಕಾಗಿದೆ. ಅಲ್ಲೊಂದು ಸಿದ್ದರಾಮೇಶ್ವರ ಜಯಂತಿ ಸೊಲ್ಲಾಪುರದಲ್ಲಿ ನಡೀತದೆ, ಹೋಗಲೇಬೇಕಾಗುತ್ತೆ. ಯಾರು ಎಲ್ಲರೂ ಕ್ಷಮೆ ಹಾಕಿಸ್ತಾ ಗುರುಗಳು ಮತ್ತು ರೇವಣಸಿದ್ದೇಶ್ವರ ಕ್ಷಮೆ ಹಾಕಿಸಿ ನನ್ನ ನಿರ್ಗಮಿಸಿದ್ದೀನಿ. ಜಾತ್ರೆ ಆದ್ಮೇಲೆ ತೆರೆ ಆದ್ಮೇಲೆ ಜಾತ್ರೆಗೆ ಹೋಗ್ಬೇಡ, ದಾನ ಆದ್ಮೇಲೆ ಮದುವೆಗೆ ಹೋಗ್ಬೇಡ. ದೇಹದಿಂದ ನಡೆದ ಮೇಲೆ ಜನ ಹೋಗ್ತಾ ಇಲ್ಲ. ದೇಹ ಆದ ತಕ್ಷಣ ಒಂದು ಅತಿಥಿಗಳಿಗೆ ಸರ್ಕಾರ ಮನೆಗೆ ಹೋಗ್ತಾರೆ. ಅದು ರಮೇಶ್ ಅವರ ಚಿಂತನೆ ಪ್ರಥಮ ಕಾರ್ಯ ಅಂತೇಳಿ ಕಾರ್ಯ ಮಾಡೋದಕ್ಕೆ ಧನ್ಯವಾದ ಹೇಳ್ತಾರೆ. ಮಾಧ್ಯಮದ ಗೆಳೆಯರೇ, ಈ ರಾಜ್ಯದಲ್ಲಿ 3ನೇ ಅತಿ ದೊಡ್ಡ ಸಮಾಜವಾದ ಕುರುಬ ಸಮಾಜ ಅನೇಕ ಧಾರ್ಮಿಕ ರೀತಿಯಲ್ಲಿ ರಾಷ್ಟ್ರಕ್ಕೆ ಮಾದರಿಯಾಗಿದೆ. ಒಂದಂತೂ ಸತ್ಯ, ನಾವು ಈ ರಾಷ್ಟ್ರದ ನಾವೆಲ್ಲರೂ ಕೂಡ ಮೂಲ ನಿವಾಸಿಗಳು. ಅದರಂತೆಯೇ ನಮ್ಮ ಆಚರಣೆ ವಿಚಾರಣೆಗಳು ಚಾಮರಾಜನಗರದಿಂದ ಬೀದರ್ವರೆಗೂ ವಿವಿಧ ರೀತಿಯಲ್ಲಿ ವಿವಿಧ ಸಂಘಟನೆಗಳಲ್ಲಿ ಆಚರಣೆಯಲ್ಲಿ ಇದ್ರೂ ಕೂಡ ಇವತ್ತಿಗೂ ಕೂಡ ಆರಂಭದ ಬಂಧಗಳು ಕುರುಬ ಸಮಾಜದವರು ಒಂದೇ ಕುಲವಾಗಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ತಾರೆ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ 1992ರಲ್ಲಿ ನಾವು ಗುರುಪೀಠವನ್ನು ಮಾಡಿದ್ವಿ. ಕನಕ ಗುರುಪೀಠವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಶ್ರೀಗಳ ಆಶೀರ್ವಾದದಿಂದ ಬಹಳ ಚೆನ್ನಾಗಿ ನಡ್ಕೊಂಡು ಬಂತು. ಆದರೆ 10ನೇ ವರ್ಷದಲ್ಲಿ 4 ಕಂದಾಯ ವಿಭಾಗಗಳಿಗೆ 4 ಜನ ಕಿರಿಯ ನಮ್ಮ ಗುರುಗಳನ್ನ ನಾವು ಪ್ರಶ್ನೆಯಿಂದ ನೇಮಕ ಮಾಡುವಂತ ಸಂದರ್ಭದಲ್ಲಿ ಒಡೆಯ ಸಂಸ್ಕೃತಿಯಿಂದ ಬಂದಂತ ಒಡೆಯ ಮನಸ್ಸರಿಂದ ಬಂದಂತ ಗುರುಗಳು ಗುರುಗಳ ಆಶೀರ್ವಾದದಿಂದ ಆ ಒಂದು ಮಠಕ್ಕೆ ಪರಿವರ್ತನೆಯನ್ನು ಮಾಡಿ ರೇವಣಸಿದ್ದೇಶ್ವರ ಸಂಸ್ಥಾನ ಆ ಸಂಸ್ಥಾನಕ್ಕೆ ಹೆಸರು ಕೊಟ್ಟಂತ ಕೀರ್ತಿ ಈ ಇಬ್ಬರು ಗುರುಗಳಿಗೆ ಯಾಕೆಂದ್ರೆ ನಮಗೆ ಕುರುಬ ಗೊತ್ತಿದೆ. ಅದೆಲ್ಲ ಯಾವ ದೇವರು ಸಿಕ್ಕಿದ್ರು ಆ ದೇವರಿಗೆ ಕೈ ಹಾಕೊಂಡು ಹೋಗ್ತಿದ್ರು. ಆದರೆ ನಾವೆಲ್ಲರೂ ಪೂಜೆ ಮಾಡ್ಕೊಂಡಂಥದ್ದು ವೀರೇಶ್ವರ ಈಶ್ವರನ ಮೂಲ ನಿವಾಸಗಳು. ಅದರಲ್ಲಿ ಇವತ್ತು ಹೆಮ್ಮೆ ಏನಪ್ಪಾ ಅಂತಂದ್ರೆ ರೇವಣ ಸಿದ್ದೇಶ್ವರರು ನಮ್ಮ ಕುಲಗುರುಗಳು.
ಇವ್ರನ್ನ ಯಾವ 74 ವರ್ಷದಲ್ಲಿ ಸತ್ಯ ವೀರಶೈವ ಸಮಾಜದವರು ಆಯ್ಕೆ ಮಾಡ್ತಾರೆ. ಆದ್ರೆ ನಮಗೆ ಮೂಲವನ್ನು ತಿಳಿಸ್ಬಿಟ್ಟು ಕಲಿಕೆರೆ ಮತ್ತೆ ಅವರ ತಂಡಕ್ಕೆ ಸೇರಿದ್ದಾರೆ. ಕಲಿಕೆರೆ ಬಗ್ಗೆ ನನಗೆ ಬಹಳ ವಿಶ್ವಾಸ. ಯಾಕೆಂದ್ರೆ ಈ ರಾಜ್ಯದಲ್ಲಿರುವಷ್ಟು ರಾಜಕೀಯ ವ್ಯಕ್ತಿಗಳು ಕಲಿಕೆರೆಯಲ್ಲಿದ್ದಾರೆ. ಈ ರಾಜ್ಯದಲ್ಲಿ ಮನೆ ಮನೆಗೂ ಕೌನ್ಸಿಲರು, ಮನೆ ಮನೆಗೂ ಅಧ್ಯಕ್ಷರು, ಮನೆ ಮನೆಗೂ ಯಾವ್ದಾದ್ರು ವಿದ್ಯಾವಂತರ ಜೊತೆ ರಾಜಕೀಯವಾಗಿ ವಿದ್ಯೆ ಕೇಂದ್ರಗಳಿವೆ. ಆದ್ರೆ ರಾಜಕೀಯ ರಾಜಕೀಯ ವ್ಯವಸ್ಥೆಯಲ್ಲಿ ಸದೃಢವಾಗಿರ್ತಕ್ಕಂಥ ಯಾವುದಾದ್ರೂ ಕಟ್ಟಡ ತಾಲೂಕಿದ್ರೆ ನಮ್ಮ ಸಮಾಜದಲ್ಲಿ ಅದು ಕಲಿಕೆ ಹೇಳೋದಿಲ್ಲಪ್ಪ, ಕನ್ನಡ ಅಂತ ಹೇಳ್ತಾರೆ. ಒಟ್ಟಾಗಿ ಮತ್ತೆ ಹೇಳ್ತಾರ ಮನೆ ಮನೆಗೂ ಪ್ರೆಸಿಡೆಂಟ್, ಮನೆ ಮನೆಗೂ ಅದಾದ್ರೆ ಇನ್ನು ಬೇರೆ ಬೇರೆ ಸಹಕಾರಿ ಕ್ಷೇತ್ರ. ರಾಜಕೀಯ ಚಿಂತನೆಯ ಒಂದು ತ್ಯಾಗ, ಒಂದು ಪ್ರೊಡಕ್ಷನ್ ಏನಿದೆ ಅದು ಕಲಿಕೆ. ಚಿಕ್ಕಮಗಳೂರಿನ ಕಲಿಕೆ ಇದು ಒಂದು ವಿಶೇಷತೆ ಇದೆ. ಈ ಒಂದು ಸಂಘ 1944ರಲ್ಲಿ ಅಕ್ಕಿ ನಿಂಗಪ್ಪನವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಪ್ರಾರಂಭವಾಗಿ ಅದು ರೇವಣಸಿದ್ದೇಶ್ವರ ಕುರುಬರ ಸಂಘ ಅಂತ ಪ್ರಾರಂಭವಾಗಿ ಈ ಮಠದ ಚಿಂತನೆ ಬಂದಿದ್ದು ಅಲ್ಲಿಗೆ. ಇದಕ್ಕೆ ಇನ್ನೊಂದು ವಿಶೇಷತೆ, ಈ ರಾಜ್ಯದಲ್ಲಿ ಬೇರೆ ಬೇರೆ ಆಶ್ರಮಗಳಿವೆ. ಬೆಂಗಳೂರಲ್ಲಿ ಕುರುಬರ ಆಶ್ರಮ ಬಂದಿದ್ದು ಕೂಡ ಅವತ್ತಿನ ಹಿರಿಯರು ಸ್ವತಂತ್ರ ಪೂರ್ವದಲ್ಲೇ ಕುರುಬರ ಆಶ್ರಮಕ್ಕೆ ವಿದ್ಯೆಗೆ ಅವಕಾಶ ಕೊಟ್ಟಿದ್ದು. ನಾವೆಲ್ಲ ಓದೋದಕ್ಕೂ ಕಾರಣ ಮೊದಲು ಕುರುಬರನ್ನ ಏನಾದರೂ ದಪ್ಪಣದ ಕಾಲೇಜುಗಳನ್ನೆಲ್ಲಾದರೂ ಬೇರೆ ದಿನ ನನಗೆ ಕುರುಬಾನೇನೋ ಅಂತಿದ್ರು. ಡಾಕ್ಟರ್ ಸಿದ್ದರಾಮಯ್ಯನವರು, ವಿಶ್ವನಾಥ್ ಅವರು, ಈಶ್ವರಪ್ಪ ಅವರು, ಭಂಡಾರನವರು ಯಾವ ರಾಜಕೀಯ ಪಕ್ಷದಲ್ಲಿ ನೋಡುವ ನಮ್ಮ ನಾಯಕ ಇದ್ದಾರೆ ಅನ್ನೋದು ಕೂಡ ನಿಮಗೆ ಹೇಳ್ಬೇಕಿರೋ ಬಂದದೆ. ಕುರುಬರ ಸಂಘಟನೆ ಆಗಿದೆ. ಸಿದ್ದರಾಮಯ್ಯನವರು ಐದೂರದ ಕನಕ ಜಯಂತಿ ಮಾಡುವ ಮೂಲಕ ಬೆಂಗಳೂರಿನಲ್ಲಿದ್ದಂಥ ಸಂಘಟನೆಯನ್ನು ರಾಜ್ಯಾದ್ಯಂತ ಪ್ರಸಿದ್ಧ ಮಾಡಿದ ಮೇಲೆ ರಾಜ್ಯಕ್ಕೂ ಕೂಡ ಮುಖ್ಯಮಂತ್ರಿಯನ್ನು ಪಡೆದ್ವಿ. ಜೊತೆಗೆ ಇಡೀ ಭಾರತದಲ್ಲೇ ಅತ್ಯುತ್ತಮ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಹಿರಿಮೆಯನ್ನು ಕೂಡ ಹೇಳ್ತಾ ಈ ಜಾಗದಲ್ಲಿ ತರೀಕೆರೆಯಲ್ಲಿ ಇವತ್ತು ಹೊಸದಾಗಿ ನೂತನವಾಗಿ ರಥ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಬೇಕ ಸಂದರ್ಭದಲ್ಲಿ ಒಂದು ಮನವಿ ಮಾಡ್ತೇನೆ. ಒಂದು ಕಡೆ ಅತಿ ಹೆಚ್ಚು ರಾಜಕೀಯದಲ್ಲಿರೋದು ಅಲ್ಲದೆ ಹಣವಂತು ಅಡಿಕೆ ವ್ಯಾಪಾರ, ಅಡಿಕೆ ತೋಟ ಎಲ್ಲ ಜಾಸ್ತಿ ಇದೆ ಅಂದರೆ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಓದುವುದು ಅದು ಇದೆ. ಸತ್ಯ ಸುಖ ಸೌಲಭ್ಯ ಯಾರು ಕೊಲ್ಲ ಪಡ್ತಾರೆ, ಸರಿ ಮಾತೇನ ಇದರಲ್ಲಿ ಜಾಡ ಅದರಿಂದ ನಿಮ್ಮನ್ನೊಂದು ಮನವಿ, ದಾನ ಮಾಡಬೇಕು. ಯಾವುದೇ ಇರಲಿ, ಪ್ರತಿದ್ರಲ್ಲಿ ಸ್ವಲ್ಪ ದಾನ ಮಾಡೋದು ಭಾಳ ಒಳ್ಳೆಯದು. ಹತ್ತಿರದಲ್ಲೇ ಹೊಸದುರ್ಗ ಮಠ ಇದೆ. ಹೊಸದುರ್ಗ ಮಠದಲ್ಲಿ ಏಕಶಿಲಾ ಕನಕಮೂರ್ತಿ ತಯಾರಾಗಿದೆ. ಇಡೀ ಭಾರತದ ಹಿರಿಮೆ ಆಗ್ತದೆ. 50 ಗಂಟೆ ಎತ್ತರದ ಶಿಲೆ ಪ್ಲಾಟ್ಫಾರ್ಮ್ ಸೇರಿದಾಗಿದ್ದು ದೊಡ್ಡ ಅರಿವನ್ನು ಪರಮಪೂಜ್ಯ ಶ್ರೀಕಾನಂದ ಸರ್ಕಾರ ಮಾಡ್ತಾ ಇದ್ದಾರೆ. ಕೊನೆ ಹಂತದಲ್ಲಿದೆ. ಅವ್ರದ್ದು ಕಾರ್ಯಕ್ರಮ ಇದೆ. 100 ಹಳ್ಳಿ 1000 ಮನೆ, 100 ದಿನ 1000 ಹಳ್ಳಿ ಅದು ಜೋಳಿಗೆ ಇಟ್ಕೊಂಡು ಬರ್ತಾರೆ. ಹೆಚ್ಚಿನ ಸಹಾಯವನ್ನ ನೀವು ಮಾಡಲೇಬೇಕು ಅಂತ ಒತ್ತಾಯ ಅಲ್ಲ, ಮನವಿ. ಯಾಕೆಂದ್ರೆ ಇರೋ ಕೊಡ್ಬೋದು, ಇಲ್ಲದ ಬರೋದು ಕಷ್ಟ. ನಮ್ಮಲ್ಲಿ ಹೇಗೆ ಅಂದ್ರೆ ಅದೆಲ್ಲ ನಮ್ಮ ಕಡೆನೇ ಮಾತಾಡೋದು. ಪಕ್ಕದವ್ರ ತೋಟದಲ್ಲಿ ಬೋರ್ಗಳು ನಾವು ಬೋರ್ಗಳು ತೋರಿಸ್ತೀವಿ. ಈಗ ನಾನು ನೋಡಿದೆ ಯಾವ್ದಾದ್ರು ಕಾರ್ಯ ಮಾಡಿದಾಗ 500 ರೂಪಾಯಿ ಕೊಡ್ತಿದ್ದಾರೆ, ಈಗ ನಾನು 1000 ರೂಪಾಯಿ ಕೊಡ್ತೀನಿ, ಕೊಡೋದು ಸ್ಟಾರ್ಟ್ ಆಗ್ತದೆ. ಅಷ್ಟಾದ್ರೆ ಆ ಮೂರ್ತಿ ತರೀಕೆರೆಯಿಂದ ಕೊನೆ ಹಂತದಲ್ಲಿ ಆ ಮೂರ್ತಿ ಎದ್ದು ನಿಂತು ಅನ್ನೋ ಕೀರ್ತಿಗೆ ಪಾತ್ರರಾಗಿ ನನಗೆ ಸರ್ಕಾರಕ್ಕೆ ಬೇರೆ ನಮ್ಮ ಸಮಾಜಕ್ಕೆ ನಮಗೇನು ಹಿಂಜರಿತ ಇಲ್ಲ. ನನ್ನದೇ ಒಂದು ಮಾತನ್ನು ಹೇಳ್ತಿರ್ತಾರೆ. ಯಾಕೆಂದರೆ ನನ್ನ ಹೆಸರು, ನಾನು ನನ್ನ ತಾಯಿಗಳು ಕರ್ನಾಟಕದಿಂದ ಬಂದಾಗ ಲಕ್ಷ್ಮೀ ನರಸಿಂಹ. ನಮ್ಮ ತಾಯಿಗೆ ನನಗೆ ಹಾಲು ಬದಲು ತಾಯಿ ಹಾಲು ಆಗಿಲ್ಲ. ಅವಾಗ ನನ್ನ ಹೆಸರನ್ನು ರೇವಣ್ಣ ಅಂತ ಬದಲಾಯಿಸಿದ್ರಿಂದ ನನ್ನ ತಾಯಿಗೆ ಹಾಲು ಬಂದು
ಹಾಗಾಗಿ ಯಾರು ಕೂಡ ಒಂದು ಒಂದು ನಾಲ್ಕಾರು ಹೇಳ್ದಂಗೆ ಅಂತ ಹೇಳಿ ಅವರೆಲ್ಲರೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯಗಳನ್ನು ಹೇಳಿ ಇಂಥ ಕಾರ್ಯಗಳು ನಡೀಲಿ. ಆದರೆ ಮೌಢ್ಯಗಳಿರಬಾರ್ದು, ದೇವರ ಕಾರ್ಯಗಳಲ್ಲಿ ಮೌಢ್ಯಗಳಿರಬಾರ್ದು. ಅದೇ ಜನ ಬಹಳಷ್ಟು ಜನ ಮುಂದಿಸ್ತಾರೆ. ಆ ನಿಟ್ಟಿನಲ್ಲಿ ಕುರುಬ ಸಮಾಜಕ್ಕೆ ಹಿರಿಮೆ ಇದೆ. ಹಾಲು ಕಟ್ಟಬೇಕಂತ ಕುರುಬ ಸಮಾಜದ ಜನ ಕೇಳೋದಿಲ್ಲ ಅನ್ನೋದು ಉತ್ತರ ಕನ್ನಡದಲ್ಲಿ ಇನ್ನೂ ಹಿರಿಮೆ ಇದೆ. ಅವ್ರೇನಾದರೂ ಒಂದು ಕೆಲಸ ಮಾಡಬೇಕಾದ್ರೆ ನಮ್ಮ ಕೈ ಫೋನ್ಗೆ ಮಾಡಿಸ್ತಾರೆ. ಒಂದು ಉದ್ಘಾಟನೆ ಮಾಡಬೇಕಾಗಲಿ, ಸಾಲ ಕೊಟ್ಟ ವ್ಯಕ್ತಿಗೆ ವಾಪಸ್ ಕೊಡೋದಾರಪ್ಪ ಅಂದರೆ ಶ್ರೀ ಗುರು ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ನಮಃ ಶಿವಾಯ ಸಾಂಬಾಯ ಆರಗೆ ಪರಮಾತ್ಮೆ ಪ್ರಣತ ಪಾಪನಾಶಾಯ ವೀರಲಿಂಗೇಶಾಯ ನಮೋ ನಮಃ. ಕಳ್ಳತನವ ಮಾಡಿ ಒಡಲು ಬರೆಯಲು ಬೇಡ, ಉಳ್ಳವನು ನಾನೆಂದು ಒಪ್ಪಬೇಡ, ದೊರೆತನವು ಬಂದಾಗ ಕೆಟ್ಟ ನುಡಿಯಲು ಬೇಡ, ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಬೇಡ, ಸಿರಿವಂತನಾದರೆ ಕರೆದು ದಾನವ ಮಾಡು. ಎಲ್ಲರೂ ಮಾಡೋದು ಹೊಟ್ಟೆಗೆ, ಬಟ್ಟೆಗೆ, ತುತ್ತು ಹಿಟ್ಟಿಗೆ. ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ರೇವಣ ಸಿದ್ದೇಶ್ವರರ ಸನ್ನಿಧಿಯಲ್ಲಿ, ಕುಲದೈವ ವೀರಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಸಂತ ಭಕ್ತ ಕನಕದಾಸರನ್ನು ಸ್ಮರಣೆ ಮಾಡಿ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರರ ನೂತನ ರಥ ನಿರ್ಮಾಣದ ಪ್ರಾರಂಭೋತ್ಸವ, ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತರೀಕೆರೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ. ನಿಮ್ಮೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಈ ರಥೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಬೆಂಗಳೂರಿನಿಂದ ಸಮಯಕ್ಕೆ ಸರಿಯಾಗಿ ಬಂದು ಆ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿರುವಂಥ ನಮ್ಮ ಸಮಾಜದ ಹಿರಿಯ ಮುಖಂಡರು, ಮಾಜಿ ಸಚಿವರು ಆಗಿರುವಂಥ ಎಚ್.ಎಂ. ರೇವಣ್ಣ ಅವರೇ, ಮಹೇಶ್ ಅವರೇ, ಸತೀಶ್ ನಂಜಪ್ಪನವರೇ, ಪದ್ಮರಾಜ್ ಅವರೇ, ನರೇಂದ್ರ ಅವರೇ, ನಾಗರಾಜರವರೇ, ರಮೇಶ್ ಅವರೇ, ವರ್ಮಾ ಪ್ರಕಾಶ್ ಅವರೇ, ರಂಗಪ್ಪನವರೇ, ಶರೀಫ್ ಸಾಹೇಬ್ರೆ, ಮಂಜಣ್ಣವರೇ, ನಮ್ಮ ಅಜ್ಜಂಪುರ ಕೃಷ್ಣಮೂರ್ತಿಯವರೇ, ಹೇಳಿದ್ದಾನೆ ತಾತ, ನಮ್ಮ ಧರ್ಮರಾಜರು, ಈಗಾಗಲೇ ನಾವೆಲ್ಲರೂ ಕೂಡ ರೇವಣ ಸಿದ್ಧನ ತೇರನ್ನು ಎಳೆದು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಇದೊಂದು ಪುಣ್ಯದ ಸಂದರ್ಭ ನಮ್ಮ ಪಾಲಿಗೆ. ಜೊತೆಗೆ ರೇವಣ ಸಿದ್ಧನಿಗೆ ಎಲ್ಲೂ ತೇರಿಲ್ಲ. ಅಖಂಡ ಕರ್ನಾಟಕದಲ್ಲಿ ರೇವಣ ಸಿದ್ಧನಿಗೆ ಎಲ್ಲೂ ರಥ ಇಲ್ಲ. ಅದು ತರೀಕೆರೆಗೆ ಈ ಆಲೋಚನೆ ಹೇಗೆ ಬಂತು ಅಂತ ನಮಗೆ ಗೊತ್ತಿಲ್ಲ. ಅದು ಯಾರು ಪ್ರೇರಣೆ ನೀಡಿದ್ರು, ನಿಮ್ಗೆ ಹೆಂಗೆ ಆಲೋಚನೆ ಬಂತು, ಅದು ಹೇಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಅದು ಭಾಳ ತುರ್ತಾಗಿ ಕೇವಲ 8 ತಿಂಗಳಲ್ಲಿ ನಿರ್ಮಾಣ ಆಗಿರೋದು ಕೂಡ ಅದು ಭಾಳ ವಿಶೇಷ ಅದು. ಆಮೇಲೆ ನಿಮಗೆ ಅದೇನು ಯಾರಿಗೂ ಹೊರೆಯಾಗಿರೋವಂಥ ಸಂಗತಿ ಏನಲ್ಲ. 8 ತಿಂಗಳಲ್ಲಿ ನೀವು 1 ತಿಂಗಳನ್ನೇ ಮುಗಿಸೋಷ್ಟು ಶಕ್ತಿ ಇರುವಂಥವರು ತರೀಕೆರೆ ಸಮಾಜ, ಒಬ್ಬರೇ ಮಾಡಿಸ್ಕೊಡೋಷ್ಟು ಶಕ್ತಿ ಇರುವಂಥವ್ರು ಇದ್ದಾರೆ ತರೀಕೆರೆ. ಅದ್ರ ಒಂದು ವಿಶೇಷ, ಎಲ್ಲರನ್ನೂ ಒಳಗೊಂಡಂತೆ ಈ ತೇರಿನ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದಾರೆ. ಮರವನ್ನು ಕೊಡೋದ್ರ ಮೂಲಕ,
ರಮೇಶ್ ಹೇಳ್ತಾ ಇದ್ರು, ಬುದ್ಧಿ ನಾವು ಎಲ್ಲಿಗೆ ಹೋದ್ರೂ ಎಲ್ಲ ಅವರು ಮನೆ ಮುಂದೆ ಇರುವಂಥ ತೋಟದಲ್ಲಿರುವಂಥ ಯಾವುದು ತೇಗದ ಮರನ ದಾನವಾಗಿ ಕೊಡ್ತಿದ್ರು ಹಾಗೆ ಅಂತೇಳಿ. ಒಳ್ಳೆಯ ಕೆಲಸ ಎಲ್ಲಿ ನಡೆಯುತ್ತೆ ಅಲ್ಲಿ ಬೆಂತಟ್ಟು ಅಂತವ್ರು ಭಾಳ ಜನ ಕಾಯ್ತಾ ಇರ್ತಾರೆ. ಅದಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಬಾರ್ದು, ಭಾಳ ಬೇಗ ಅದಕ್ಕೆ ಮುಂದೆ ಸಾಗುವಂಥ ಪ್ರಯತ್ನ ಮಾಡಿದರೆ, ಇವತ್ತು ತರೀಕೆರೆಯಲ್ಲಿ ಏನು ರಥ ನಿರ್ಮಾಣ ಆಯ್ತಲ್ಲ, ಹಾಗೆ ಪುಣ್ಯದ ಕೆಲಸಗಳು ಭಾಳ ಬೇಗ ನಡೀತವೆ ಅನ್ನೋದಕ್ಕೆ ಇವತ್ತು ತರೀಕೆರೆ ನಗರದ ಬಂಧುಗಳು ಸಾಕ್ಷಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. 10 ವರ್ಷ ಆದ್ರೂ ನನ್ನ ಮಗಳಿಗೆ ಪುತ್ರ ಸಂತಾನ ಇಲ್ಲ. ಯಾರೋ ಹೇಳಿದರು ರೇವಣಸಿದ್ದನಿಗೆ ಕಾಣಿಕೆ ನೀಡಿ ಸ್ವಾಮಿ ಪುತ್ರ ಭಾಗ್ಯ ಬರುತ್ತೆ ಹಾಗೆ ಅಂತೇಳಿ ಹೇಳಿದರು. ನಾನು ಬಂದು ನಡ್ಕೊಂಡೆ ಅಂತ. ನಿಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ನಾನು 1000 ವರ್ಷದ ಹಿಂದೆ, 1000 ವರ್ಷಗಳ ಹಿಂದೆ ಗುರು ರೇವಣಸಿದ್ದೇಶ್ವರರು ಕೂಡ ಸಿದ್ದರಾಮನ ಹುಟ್ಟನ್ನು ಮೊದಲಿಗೆ ಹೇಳಿದ್ದನ್ನು ಕೂಡ ನಾನು ಸ್ಮರಣೆ ಮಾಡಿಕೊಂಡೆ ಅಂತ. ಒಂದು ಘಟನೆ ನಡೆಯುತ್ತೆ. ಅವರು ಸೊನ್ನಲಿಗೆ ಮಾರ್ಗವಾಗಿ ರೇವಣಸಿದ್ಧರು ಪಲ್ಲಕ್ಕಿ ಏರಿ ಬರ್ತಾ ಇರ್ತಾರೆ, ಲೋಕ ಸಂಚಾರ. ಸೊನ್ನಲಿಗೆ ಬಂದ ತಕ್ಷಣವೇ ರೇವಣಸಿದ್ಧ ಪಲ್ಲಕ್ಕಿಯಿಂದ ಇಳಿದು ಆವಿಗೆಯನ್ನು ಬಿಟ್ಟು, ಪಾದುಕೆಯನ್ನು ಕೆಳಗೆ ಬಿಟ್ಟು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಪರಮಾಶ್ಚರ್ಯ. ಸಿದ್ಧರು ಯಾವಾಗಲೂ ಪಲ್ಲಕ್ಕಿಯಿಂದ ಇಳಿತಾ ಇರಲಿಲ್ಲ, ಪಾದಕ್ಕೆ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇದ್ರು ಭಕ್ತರ ಮನೆಗೆ.